ಧನಸ್ಸು ರಾಶಿ. ಧನಸ್ಸು ರಾಶಿಗೆ ವಿಶೇಷವಾಗಿ ಇಷ್ಟು ದಿನ ಮೂರನೇ ಶನಿ ಅಂದರೆ ಉಪಚಯ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಂಥ ಶನಿ ಕಳೆದ 30 ತಿಂಗಳುಗಳಿಂದ ಅವರಿಗೆ ವಿಶೇಷ ಫಲಗಳನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಆ ವಿಶೇಷ ಫಲಗಳನ್ನು ಕೊಟ್ಟಂಥ ಶನಿ ಅವರಿಗೆ ಇನ್ನು ಮುಂದೆ ಅರ್ಧಾಷ್ಟಮ ಶನಿ ಆಗೋದ್ರಿಂದ 4ನೇ ಶನಿ ಆಗೋದ್ರಿಂದ ಅವರಿಗೆ ಅಂಥ ಒಂದು ಒಳ್ಳೆಯ ಮುನ್ಸೂಚನೆಯನ್ನು ಕೊಡೋದಿಲ್ಲ ಅಂತ ಖಂಡಿತ ಹೇಳ್ಬೋದು. ಹೇಗೆ ಧನುಸ್ಸು ರಾಶಿಗೆ 3ನೇ ಮನೆಯಿಂದ 4ನೇ ಮನೆಗೆ ಹೋದಂಥ ಶನಿ 4 ಸುಖಸ್ಥಾನ ಅಂತ ಅಂದರೆ ಯಾವುದೇ ರೀತಿಯ ಸುಖ, ಮನೆ ಸುಖ, ವಾಹನ ಸುಖ, ಹಣಕಾಸಿನ ಸುಖ, ಈ ಎಲ್ಲ ಸುಖಗಳನ್ನು ದೂರ ಮಾಡತಕ್ಕಂಥ ಒಂದು ವಿದ್ಯಮಾನ ಅವರಿಗೆ ಇನ್ನು ಮುಂದೆ ಕಾಣ್ತಾ ಹೋಗುತ್ತೆ ಅಂತ ನೋಡ್ಬೋದು. ಮತ್ತು 4ನೇ ಶನಿ ಆದಮೇಲೆ ಅವರಿಗೆ ಮತ್ತೆ 5ನೇ ಶನಿ ಬರೋದರಿಂದ ಅರ್ಧಾಷ್ಟಮ ಶನಿ ಅಂತ ಅಷ್ಟೊಂದು ಯೋಗಕಾರಕವಲ್ಲ. ಅಂದರೆ ಮುಂದೆ ಶನಿ ಬದಲಾವಣೆ ಆದಾಗ ಒಂದು ಮೇಷರಾಶಿಗೆ ಬರೋದ್ರಿಂದ ಅಲ್ಲಿ ನೀಚತ್ವ ಹೊಂದುತ್ತೆ ಶನಿ. ತುಲಾರಾಶಿಯಲ್ಲಿ ಉಚ್ಚಸ್ಥಾನವಾದಾಗ ಸಮಸಪ್ತಮ ರಾಶಿ ಮೇಷದಲ್ಲಿ ನೀಚತ್ವ ಹೊಂದೋದ್ರಿಂದ ಧನುಸ್ಸು ರಾಶಿಗೆ ಮುಂದೆ ಭವಿಷ್ಯದಲ್ಲಿ ಚತುರ್ಥ ಮತ್ತು ಪಂಚಮ ಶನಿಯ ಸಂಚಾರ ಅಷ್ಟೊಂದು ವಿಶೇಷ ಫಲವನ್ನು ಕೊಡೋದಿಲ್ಲ. ಆದರೆ ಗುರು ಚೆನ್ನಾಗಿದ್ದಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಆ ಗುರು ಮತ್ತೆ ಬದಲಾವಣೆ ಆದಾಗ ಇವರಿಗೆ ತೊಂದರೆ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಕೇವಲ ಗ್ರಹಚಾರದಲ್ಲಿ ಶನಿ ಬದಲಾವಣೆ ಆದಾಗ 4 ಮತ್ತು 5ನೇ ಶನಿ ಅವರಿಗೆ ಭಾಳ ತೊಂದರೆ ಕೊಡುತ್ತೆ ಅಂತ ಹೇಳ್ಬೋದು. ಇಷ್ಟು ದಿನ ಚೆನ್ನಾಗಿತ್ತು, 30 ತಿಂಗಳು ಧನುಸ್ಸು ರಾಶಿಯವರಿಗೆ ಚೆನ್ನಾಗಿತ್ತು. ಇನ್ನು ಮುಂದೆ ಎಚ್ಚರಿಕೆಯಿಂದ ಅವರು ಶನಿ ಜಪ ಮಾಡೋದ್ರ ಮೂಲಕ ಮತ್ತು ಶನಿ ಪೂಜೆ, ಕೇವಲ ಶನಿಯನ್ನು ದರ್ಶನ ಮಾಡಿದ್ರೆ ಸಾಕು ಅವರು ಸರ್ವ ದೋಷದಿಂದ ವಿಮುಕ್ತಿ ಹೊಂದ್ಬೋದು ಅಂತ ಖಂಡಿತವಾಗ್ಲೂ ಹೇಳ್ಬೋದು.